ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರೇ, ಕುಲದೇವರ ಬಂಧನ ಮತ್ತು ಮಾರ್ಚ್ 14ರ ವಿಶೇಷ ಫಲಗಳು. ವೃಷಭ ರಾಶಿಯು ರಾಶಿಚಕ್ರದ 2ನೇ ರಾಶಿಯಾಗಿದ್ದು ಇದರ ಅಧಿಪತಿ ಶುಕ್ರ ಗ್ರಹ. ಈ ರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು, ಕಲಾ ಪ್ರೇಮಿಗಳು ಮತ್ತು ಭೌತಿಕ ಸುಖವನ್ನು ಬಯಸುವವರು. ಆದರೆ ಶುಕ್ರನ ಪ್ರಭಾವವಿದ್ರೂ ಕೂಡ ಕೆಲವೊಮ್ಮೆ ಜೀವನದಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಎದುರಾಗುತ್ತೆ. ಇವಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕುಲದೇವಿಯ ಬಂಧನ ಅಂತ ಒಂದು ಪ್ರಬಲ ಕಾರಣ ಕೂಡ ಆಗಿರಬಹುದು ಅಂತ ಹೇಳ್ತಾರೆ. ಒಂದನೇದಾಗಿ ವೃಷಭ ರಾಶಿಯ ಮೇಲೆ ಕುಲದೇವಿಯ ಬಂಧನದ ಪ್ರಭಾವ. ವೃಷಭ ರಾಶಿಯವರಿಗೆ ಕುಟುಂಬ ಮತ್ತು ಆಸ್ತಿಪಾಸ್ತಿಗಳ ಮೇಲೆ ಹೆಚ್ಚಿನ ಮಮತೆ ಇರುತ್ತೆ. ಕುಲದೇವಿಯ ಶಕ್ತಿಯು ಕುಂಠಿತಗೊಂಡಾಗ ಅಥವಾ ಬಂಧಿಸಲ್ಪಟ್ಟಾಗ, ಅಂದರೆ ಕೆಟ್ಟ ದೃಷ್ಟಿ ಅಥವಾ ತಾಂತ್ರಿಕ ದೋಷದಿಂದ ಈ ಕೆಳಗಿನ ಸಮಸ್ಯೆಗಳನ್ನು ಕಂಡುಬರುತ್ತೆ. ಆರ್ಥಿಕ ನಷ್ಟ. ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಹಣ ಅನ್ನೋದು ಉಳಿಯೋದಿಲ್ಲ. ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತೆ. ಇನ್ನು ವಂಶಾವೃತ್ತಿಗೆ ತಡೆ. ಸಂತಾನ ಭಾಗ್ಯದಲ್ಲಿ ವಿಳಂಬ ಅಥವಾ ಮನೆಯಲ್ಲಿ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು. ಮನೆಯಲ್ಲಿ ಅಶಾಂತಿ. ಸಣ್ಣ ವಿಷಯಗಳಿಗೂ ಕೂಡ ಮನೆಯ ಸದಸ್ಯರ ನಡುವೆ ಮನಸ್ತಾಪ ಅನ್ನೋದು ಉಂಟಾಗೋದು. ನಿರಾಸಕ್ತಿ. ಯಾವುದೇ ಕೆಲಸ ಮಾಡಲು ಉತ್ಸಾಹ ಇಲ್ಲದೆ ಇರೋದು ಮತ್ತು ಮನಸ್ಸಿನಲ್ಲಿ ಸದಾ ಭಯದ ಭಾವನೆ ಇರುತ್ತೆ. ಎರಡನೇದಾಗಿ ಮಾರ್ಚ್ 14, 2026 ವೃಷಭ ರಾಶಿಯ ದೈನಂದಿನ ಭವಿಷ್ಯದ ಬಗ್ಗೆ ಹೇಳೋದಾದರೆ, ವೃಷಭ ರಾಶಿಯ ಅಧಿಪತಿ ಶುಕ್ರನ ದಿನನೇ ಆಗಿರುತ್ತೆ. ಇದು ನಿಮಗೆ ವಿಶೇಷ ದಿನ ಆಗಿರುತ್ತೆ. ಆರ್ಥಿಕತೆ. ಇಂದು ನಿಮಗೆ ಬರಬೇಕಾಗಿದ್ದ ಹಳೆಯ ಬಾಕಿ ಹಣ ಕೈ ಸೇರುವ ಸಾಧ್ಯತೆ ಇರುತ್ತೆ. ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹಣ ವ್ಯಯ ಆಗಬಹುದು. ಉದ್ಯೋಗದಲ್ಲಿರುವವರಿಗೆ, ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಅನ್ನೋದು ದೊರೆಯುತ್ತೆ. ನಿಮ್ಮ ಸೃಜನಶೀಲತೆಗೆ ಮನ್ನಣೆ ಸಿಗುತ್ತೆ. ವ್ಯವಹಾರ, ಹೋಟೆಲ್, ಬಟ್ಟೆ ಅಥವಾ ಸೌಂದರ್ಯವರ್ಧಕ ವ್ಯವಹಾರ ಮಾಡೋರಿಗೆ ಇದು ಲಾಭದಾಯಕ ದಿನವಾಗಿರುತ್ತೆ. ಪ್ರೀತಿ ಮತ್ತು ಸಂಬಂಧ. ಸಂಗಾತಿಯೊಂದಿಗೆ ಸುಂದರ ಸಮಯವನ್ನು ಕಳೀತೀರಾ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುವ ಸೂಚನೆಗಳು ಇರುತ್ತೆ. ಇನ್ನು ಮೂರನೇದಾಗಿ ಸಂಬಂಧಿಕರ ಹೆಸರಿನ ಸುಳಿವು ಮತ್ತು ದೋಷಗಳು. ವಿಡಿಯೋದಲ್ಲಿ ಹೇಳಿರುವಂತೆ ವೃಷಭ ರಾಶಿಯವರ ಏಳಿಗೆಯನ್ನು ನೋಡಿ ಅಸೂಯೆ ಪಡುವ ಕೆಲವರು ನಿಮ್ಮ ಪ್ರಗತಿಯನ್ನು ಕಟ್ಟಿ ಹಾಕಿರಬಹುದು. ಹೆಸರಿನ ಸೂಚನೆ. ಸಾಮಾನ್ಯವಾಗಿ ನಿಮ್ಮ ಹೆಸರಿಗೆ ಹತ್ತಿರ ಇರುವ ಅಥವಾ VBM ಅಕ್ಷರವಿರುವ ಪ್ರಾರಂಭವಾಗುವ ಈ ಹೆಸರಿನ ವ್ಯಕ್ತಿಗಳಿಂದ ನೀವು ಆದಷ್ಟು ಜಾಗರೂಕರಾಗಿದ್ದರೆ ಒಳ್ಳೆಯದು. ಇದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮ್ಮ ಕುಟುಂಬದ ಮೇಲೆ ಪ್ರಭಾವವನ್ನು ಬೀರಬಹುದು. ಹಾಗಾದರೆ ಇವನ್ನೆಲ್ಲ ಗುರುತಿಸೋದು ಹೇಗೆ? ನಿಮ್ಮ ಮನೆಗೆ ಅಂತಹ ವ್ಯಕ್ತಿಗಳು ಬಂದಾಗ ಅಥವಾ ಅವ್ರ ಬಗ್ಗೆ ಏನಾದರೂ ಮಾತನಾಡಿದಾಗ ಮನೆಯಲ್ಲಿ ವಾತಾವರಣ ಇದ್ದಕ್ಕಿದ್ದಂತೆ ಉದ್ವಿಗ್ನಗೊಂಡಿದ್ರೆ ಅಥವಾ ನಕಾರಾತ್ಮಕ ಶಕ್ತಿಯ ಸಂಕೇತ ಆಗಿರುತ್ತೆ. ನಾಲ್ಕನೇದಾಗಿ ಕುಲದೇವಿಯ ಬಂಧನ ಮುಕ್ತಿಗೆ ವೃಷಭ ರಾಶಿಯವರು ಮಾಡಬೇಕಾದ ಪರಿಹಾರಗಳೇನು? ಶುಕ್ರನ ಆಧಿಪತ್ಯ ಇರುವ ವೃಷಭ ರಾಶಿಯವರು ದೈವ ಬಲ ಹೆಚ್ಚಿಸಿಕೊಳ್ಳೋದಕ್ಕೆ ಈ ಕ್ರಮಗಳನ್ನು ಅನುಸರಿಸಿ. ಶುಕ್ರವಾರದ ದೀಪಾರಾಧನೆ. ಪ್ರತಿ ಶುಕ್ರವಾರ ಮನೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪ ಹಚ್ಚಿ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಿಸಿ. ಇದು ಕುಲದೇವಿಯ ಶಕ್ತಿಯನ್ನು ಜಾಗೃತಗೊಳಿಸುತ್ತೆ. ಕುಲದೇವಿಯ ಸ್ಮರಣೆ. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಕುಲದೇವಿಯ ಹೆಸರನ್ನು 21 ಬಾರಿ ಜಪಿಸಿ. ನೈವೇದ್ಯ. ಶುಕ್ರವಾರದಂದು ಬಿಳಿ ಬಣ್ಣದ ಸಿಹಿ ಪದಾರ್ಥವನ್ನು, ಪಾಯಸ ಅಥವಾ ಸಕ್ಕರೆ ಹಚ್ಚು ದೇವಿಗೆ ನೈವೇದ್ಯ ಮಾಡಿ ನಂತರ ಅದನ್ನು ಮುತ್ತೈದರಿಗೆ ಅಥವಾ ಬಡವರಿಗೆ ಹಂಚಿ. ಪವಿತ್ರ ಸ್ನಾನ. ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಅಥವಾ ಗಂಗಾಜಲವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮ ಮೇಲಿರುವ ದೃಷ್ಟಿ ದೋಷಗಳು ನಿವಾರಣೆ ಆಗುತ್ತೆ. ದೇವಸ್ಥಾನ ಭೇಟಿ. ಸಾಧ್ಯವಾದರೆ ನಿಮ್ಮ ಮೂಲ ಕುಲ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಭಿಷೇಕ ಮಾಡಿಸಿ ಅಲ್ಲಿನ ಮಣ್ಣನ್ನು ತಂದು ಮನೆಯ ಹೊಸ್ತಿಲಿಗೆ ಹಚ್ಚಿ. ಐದನೇದಾಗಿ ಆಧ್ಯಾತ್ಮಿಕ ಸಲಹೆ. ವೃಷಭ ರಾಶಿಯವರು ಹಠಮಾರಿ ಸ್ವಭಾವವನ್ನು ಬಿಟ್ಟು ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳೋದನ್ನು ಕಲಿಬೇಕು. ನಿಮ್ಮ ಮನೆಯ ಈಶಾನ್ಯ ಮೂಲೆಯನ್ನು ಸದಾ ಸ್ವಚ್ಛವಾಗಿಡಿ, ಯಾಕೆಂದರೆ ಇಲ್ಲಿ ದೈವಿಕ ಶಕ್ತಿ ಹೆಚ್ಚಿರುತ್ತೆ. ಇನ್ನು ಕುಲದೇವಿಯ ಅನುಗ್ರಹ ಇದ್ದರೆ ಎಂಥ ದೊಡ್ಡ ಗಂಡಾಂತರ ಕೂಡ ಸುಲಭವಾಗಿ ದಾಟಿ ಹೋಗಬಹುದು. ಇನ್ನು ಮಾರ್ಚ್ 14ರ ಈ ದಿನ ನಿಮಗೆ ಧನಾತ್ಮಕ ಬದಲಾವಣೆಯನ್ನು ತರುತ್ತೆ. ನಕಾರಾತ್ಮಕ ಶಕ್ತಿಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಕುಲದೇವಿಯ ಒಂದು ಪೂಜೆಯಲ್ಲಿ ಮಗ್ನರಾಗಿ ದೈವ ಬಲವೇ ನಿಮಗೆ ರಕ್ಷಣಾ ಕವಚವಾಗಿ ಇರುತ್ತೆ. ಗಮನಿಸಿ, ಈ ಮಾಹಿತಿ ಸಾಮಾನ್ಯ ಜ್ಯೋತಿಷ್ಯದ ಮೇಲೆ ಆಧಾರಿತವಾಗಿದೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿನ ಗ್ರಹ ಗತಿಗಳ ಆಧಾರದ ಮೇಲೆ ಫಲಿತಾಂಶಗಳು ವ್ಯತ್ಯಾಸ ಆಗಬಹುದು.
ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರು ಯಾರು ಅಂತ ಕಮೆಂಟ್ ಮಾಡಿ. ಅವರ ಹೆಸರನ್ನು ಬರೆದು ಅವರ ಸ್ಮರಣೆಯನ್ನು ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.